ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಇದರಡಿ ಕಡಿಮೆ ಬೆಲೆಗೆ ಪಡಿತರ ನೀಡ್ತಾ ಇದೆ. ಆದರೆ ಸರ್ಕಾರ ನೀಡೋ ಅಯೋಡಿನ್ ಯುಕ್ತ ಉಪ್ಪು ಎಷ್ಟು ಸೇಫ್ ಅನ್ನೋದು ಈ ಪಡಿತರ ಪಡಿತಾ ಇರೋ ಜನರ ಪ್ರಶ್ನೆಯಾಗಿದೆ. ರಾಮನಗರದ ವಿಜಯನಗರದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಸಿಗೋ ಉಪ್ಪು ಹಾಕಿ ಅನ್ನ ಮಾಡಿದ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇನ್ನು ಬಿಸಿ ನೀರಿನಲ್ಲಿ ಈ ಉಪ್ಪು ಹಾಕಿದ್ರೆ ಕಂದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಸರ್ಕಾರ ಪರಿಶುದ್ಧ ಅಂತ ಕೊಡ್ತಿರೋ ಉಪ್ಪಿನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿದೆ ಅನ್ನೋದು ಜನರ ಆರೋಪ. ಇದನ್ನ ತಿಂದು ಆರೋಗ್ಯ ಕೆಟ್ರೆ ಯಾರ ಹೊಣೆ? ಕಡಿಮೆ ಬೆಲೆಗೆ ನಿಮ್ಮ ಹಸಿವು ನೀಗಿಸ್ತೀವಿ ಅಂತ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನ ನೀಡಲಾಗ್ತಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಉಪ್ಪು ಹಾಕಿದ್ರೆ ಅನ್ನ ಕಪ್ಪು ಬರುತ್ತದೆ ಅಂತ ನಾವು ನೋಡ್ತಾ ಇದ್ದೋ. ನಮ್ಗೆ ಏನೋ ಇದು ಕೆಮಿಕಲ್ ಮಿಕ್ಸ್ ಇರ್ಬೋದು, ಏನೋ ಉಪ್ಪೆಲ್ ಸಮಸ್ಯೆ ಇರ್ಬೋದು, ಇಲ್ಲ ಉಪ್ಪೇರ ಕಾಲ ನೀರೋಗಿರ್ಬೋದು ಅಂದ್ಕೊಂಡಿದ್ದೆ ನಾವು. ಈಗ ನೋಡಿದ್ರೆ ಇಡೀ ಪಾತ್ರೆ ಪೂರ್ತಿ ಕಪ್ಪಾಗೋ ಸ್ಥಿತಿ ಉದ್ಭವವಾಗಿದೆ. ಕಣ್ಣು ಮುಂದೆ ಕಂಡಿದ್ದು. ಬೇರೆ ಉಪ್ಪು ಹಾಕಿದ್ರೆ ಚೆನ್ನಾಗುತ್ತೆ, ಈ ಉಪ್ಪು ಹಾಕಿದ್ರೆ ಅನ್ನ ಪೂರ್ತಿ ಬ್ಲಾಕ್ ಆಗ್ತದೆ. ಇದು ಅಕಸ್ಮಾತ್ ಏನೋ ಬಡಬಗ್ಗರು ಏನೋ ಕಾಣದೆ ಲೈಟ್ ಇಲ್ಲದೆ ತಿಂದ್ಬಿಟ್ರೆ ಅವ್ರ ಭಾಗ್ಯ ಏನಾಗಬೇಕು? ಜನಗಳ ಸ್ಥಿತಿ ಏನಾಗಬೇಕು? ಈ ಸರ್ಕಾರ ನಿಜವಾಗ್ಲೂ ತೊಲಗಬೇಕು. ಇಂಥ ಸಾವಿನ ಭಾಗ್ಯ ಸರ್ಕಾರ ನಮ್ಮ ಕರ್ನಾಟಕ ಜನಗಳಿಗೆ ಬೇಕಾಗಿಲ್ಲ. ಈಗಾಗಲೇ ಜನ ಇದ್ರ ಬಗ್ಗೆ ಬಹಳ ಬೇಜಾರು ಪಟ್ಕೊಂಡಿದ್ದಾರೆ. ದಯವಿಟ್ಟು ತೊಲಗಲಿ, ಈ ಸರ್ಕಾರ ತೊಲಗಬೇಕು. ಮನೆಯಲ್ಲಿ ಉಪ್ಪು ಕಲ್ಲುಪ್ಪು ಖಾಲಿಯಾಗಿತ್ತು. ಅರ್ಜೆಂಟ್ ಮಗನಿಗೆ ತಿಂಡಿ ಮಾಡಬೇಕಾಯಿತು. ಈ ಪಾಕೆಟ್ ಒಂದು ಉಳ್ಕೊಂಡಿತ್ತು. ಇದು ಕಟ್ ಮಾಡಿ ಅಡುಗೆಗೆ ಹಾಕ್ಬಿಟ್ಟು ವಿಜಿಲ್ ಹಾಕಿದೆ. ಅದು ವಿಜಿಲ್ ಸೈಡಲ್ಲಿ ಹೋಗ್ತಾಯಿತ್ತು. ನಾನು ಸಡನ್ಲಿ ವಿಜಿಲ್ ಸೈಡಲ್ಲಿ ಹೋಗ್ತಾಯಿತ್ತು. ನನಗೆ ಅರ್ಜೆಂಟು ಅಂದ್ಬಿಟ್ಟು ವಿಜಿಲ್ ಸರಿ ಮಾಡೋಣ ಅಂದ್ಬಿಟ್ಟು ಕುಕ್ಕರ್ ಓಪನ್ ಮಾಡಿದೆ. ಮಾಡಿದ ತಕ್ಷಣ ಬ್ಲ್ಯಾಕ್ಗೆ ಕುದೀತಾಯಿತ್ತು. ಆವಾಗ ತೆಗೆದು ಇಟ್ಬಿಟ್ಟೆ ಈಚೆಗಡೆ. ಪಲಾವ್ ಮಾಡಕ್ಕೆ ಹೋಗಿದ್ವಿ. ಉಪ್ಪು ಹಾಕಿತ್ತು, ಪುಡಿ ಉಪ್ಪು ಹಾಕಿತ್ತು. ಇದು ಡಿಪೋನಲ್ಲಿ ತಂದಿದ್ರು ಅವರು, ನಮ್ಮ ಯಜಮಾನ್ರು ಊರಿಂದ. ಅದನ್ನ ಬೇಗ ಅರ್ಜೆಂಟ್ ಅಂದ್ಬಿಟ್ಟು ಹಾಕಿದ್ವಿ.